ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಮಾಡ್ತಾಯಿದ್ದೀನಿ ಈ ಬೇಸಿಗೆಯ ಬಿಸಿಲಿಗೆ ದೇಹಕ್ಕೆ ತಂಪು ಕೊಡುವಂಥ ಮಾವಿನಕಾಯಿ ಜ್ಯೂಸು ಆಂಪನ್ನ ಮಾಡ್ತಾಯಿದ್ದೀನಿ. ಮತ್ತು ಇದನ್ನು ಸ್ವಲ್ಪ ದಿನ ಹೇಗೆ ಸ್ಟೋರ್ ಮಾಡಬೇಕು ಅನ್ನೋದನ್ನು ನಾನು ಹೇಳ್ತಾಯಿದ್ದೀನಿ. ಆಂಪನ್ನ ಅಥವಾ ಮಾವಿನಕಾಯಿ ಜ್ಯೂಸ್ ಮಾಡೋದಕ್ಕೆ ನೋಡಿ, ನಾನು ಈ 3 ಮಾವಿನಕಾಯಿ ತೊಗೊಂಡಿದ್ದೀನಿ. ಮೊದಲೇ ಒಂದು ಅರ್ಧ ಗಂಟೆ ಮುಂಚೆ ನಾನು ನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೆನೆಸ್ಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳೆದ್ಬಿಟ್ಟಾದಮೇಲೆ ಮೇಲಿನ ಸಿಪ್ಪೆ ನಾನು ತೆಗಿತಾ ಇದ್ದೀನಿ. ಇದು ಜ್ಯೂಸು ತುಂಬಾ ರುಚಿಯಾಗಿರುತ್ತೆ. ಹುಳಿ, ಉಪ್ಪು, ಖಾರ, ಸಿಹಿ ಅಷ್ಟು ಮಿಕ್ಸಾಗಿ ಸೂಪರಾಗಿರುತ್ತೆ ಟೇಸ್ಟ್ ಅಂತೂ. ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಈ ಬಿಸಿಲಿಗೆಲ್ಲ ಕುಡಿಯೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಮೈಗೆ ಇದು ತುಂಬಾ ತಂಪಾಗಿ ಕೂಡ ಇರುತ್ತೆ. ಸಿಪ್ಪೆ ತೆಗೆದಾದಮೇಲೆ ಈ ರೀತಿ ನಾನು ಕಟ್ ಮಾಡ್ತಾಯಿದ್ದೀನಿ, ಯಾಕಂದರೆ ಇದು ಸ್ವಲ್ಪ ಬೇಗ ಬೇಯಲಿ ಅನ್ನೋದಕ್ಕೋಸ್ಕರ. ಆಮೇಲೆ ಇದಷ್ಟನ್ನು ಕುಕ್ಕರಿಗೆ ಹಾಕಿದ್ದೀನಿ. ಸಿಪ್ಪೆ ತೆಗೆದ್ಬಿಟ್ಟು ನೀರು ಹಾಕಿಬಿಟ್ಟು ಕುಕ್ಕರ್ನ ಮುಚ್ಚಳ ಮುಚ್ಚಿ ನಾನೊಂದು 5-6 ವಿಸಲ್ ಆಗೋದಕ್ಕೆ ಬಿಡ್ತೀನಿ. ವಿಸಲ್ ಆದಮೇಲೆ ಕುಕ್ಕರ್ ಪೂರ ತಣ್ಣಗಾಗಿದೆ ನೋಡಿ, ಈ ರೀತಿ ಆಗಿದೆ. ಮಾವಿನಕಾಯಿ ಬೆಂದ ಮೇಲೆ ಚೆನ್ನಾಗಿ ಸಾಫ್ಟಾಗಿ ಬೇಯಬೇಕಿದು. ಒಂದು 5-6 ವಿಸಲ್ ಆದರೆ ಸಾಕು, ಚೆನ್ನಾಗಿ ಮೆತ್ತಗೆ ಬೇಯುತ್ತೆ. ಈಗ ಇದನ್ನು ತಕ್ಕೊಂಡ್ಬಿಟ್ಟು ಈ ರೀತಿ ಪಲ್ಪನ್ನ ತಕ್ಕೋಬೇಕು, ವಾಟೆ ಬೇರೆ ಮಾಡ್ಕೋಬೇಕು. ಈ ರೀತಿ ಅಷ್ಟನ್ನು ನಾನು ತೆಗೆದುಬಿಡ್ತೀನಿ, ವಾಟೆ ತೆಗೆದು ಬಿಸಾಕಿ. ಈಗ ಇದನ್ನು ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ. ಪಲ್ಪನ್ನ ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಪುದೀನ ಸೊಪ್ಪು ಹಾಕಿದ್ದೀನಿ. ಮತ್ತು ಇದು ಕಪ್ಪು ಉಪ್ಪು, ಕಾಲಾ ನಮಕ್, ಮತ್ತು ಜೀರಿಗೆ ಪುಡಿ, ಕಾಳು ಮೆಣಸಿನ ಪುಡಿ, ಇದು ಸೋಂಪು ಕಾಳಿನ ಪುಡಿ, ಮತ್ತು ಉಪ್ಪು, ಇದು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ನೋಡಿಕೊಂಡು ಹಾಕ್ಕೋಬೇಕು. ಆಮೇಲೆ ನಿಂಬೆಹಣ್ಣು, ಮತ್ತು ಬೇಯಿಸಿರ್ತೀವಂತಲ್ಲ ಬೇಯಿಸಿದ್ದೀವಲ್ಲ ಮಾವಿನಕಾಯಿ ಆ ನೀರನ್ನು ಕೂಡ ಹಾಕಿ ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ನೋಡಿ ಗ್ರೈಂಡ್ ಮಾಡಬೇಕು. ತುಂಬ ತಿಡಿಯಲ್ಲ, ಒಂದು 30 ಸೆಕೆಂಡಲ್ಲಿ ಆಗೋಗ್ಬಿಡುತ್ತೆ ನೋಡಿ. ಈ ರೀತಿ ಆಗಿದೆ. ಈಗ ಮಾವಿನಕಾಯಿ ಜ್ಯೂಸ್ನ ಮಿಕ್ಸ್ಚರ್ ರೆಡಿ ಇದೆ. ಈ ಟೈಮಲ್ಲಿ ಸ್ವಲ್ಪ ರುಚಿ ನೋಡಿ ಈ ಟೈಮಲ್ಲಿ ಏನಾದ್ರು ಮತ್ತು ಪುಡಿಗಳು ಅಥವಾ ಬೆಲ್ಲ ಏನಾದ್ರು ಹಾಕಬೇಕು ಅಂತ ಅನಿಸಿದ್ರೆ ಮತ್ತೆ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಗರ್ ಅನಿಸ್ಬಿಟ್ರೆ ಸಾಕು, ರೆಡಿ ಆಗುತ್ತೆ. ಮಾವಿನಕಾಯಿ ಜ್ಯೂಸ್ನ ಮಿಕ್ಸ್ಚರ್ ರೆಡಿ ಇದೆ. ಈಗ ಒಂದು ಪಾತ್ರೆಗೆ ನಾನು ಐಸ್ ಕ್ಯೂಬ್ಸ್ನ ಹಾಕಿದ್ದೀನಿ. ಆಮೇಲೆ ಜ್ಯೂಸ್ನ ಮಿಕ್ಸ್ಚರ್ ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕ್ಕೊಂಡು ನಾನೊಂದು ಸ್ವಲ್ಪ ಪುದೀನ ಎಲೆಗಳನ್ನ ಹಾಕಿದ್ದೀನಿ. ಆಮೇಲೆ ತಣ್ಣಗಿರೋ ನೀರನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಆಂಪನ್ನ ಸವಿಯೋದಕ್ಕೆ ರೆಡಿ ಇದೆ. ಮತ್ತು ಈ ಮಿಕ್ಸ್ಚರ್ನ ಇದೆಲ್ಲ ಸ್ವಲ್ಪ ದಿನ ಫ್ರಿಜ್ಜಲ್ಲಿ ಇಟ್ಟು ಬೇಕಾದಾಗ ಈ ರೀತಿ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಈ ಮಿಕ್ಸ್ಚರ್ನ ನೀರಿಗೆ ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ರೆ ನೋಡಿ ಆಂಪನ್ನ ರೆಡಿ ಆಯಿತು. ತುಂಬಾ ರುಚಿಯಾಗಿರುತ್ತೆ. ಹುಳಿ, ಉಪ್ಪು, ಖಾರ, ಸಿಹಿ ಅಷ್ಟು ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ಬೆಲ್ಲದ ಬದಲು ಸಕ್ಕರೆ ಕೂಡ ಹಾಕೊಂಡು ಮಾಡ್ಬೋದು. ನಿಮ್ಗೇನಾದ್ರು ಕಲರ್ ಬೇಕು, ಮಾವಿನಕಾಯಿ ಜ್ಯೂಸ್ ಆಗಿರೋದ್ರಿಂದ ಹಸಿರು ಬೇಕಂದರೆ ಹಸಿರು ಬಣ್ಣ ಹಾಕ್ಕೋಬೋದು. ನಾನು ಇದಕ್ಕೆ ಯಾವುದೇ ಆರ್ಟಿಫಿಷಿಯಲ್ ಏನೂ ಹಾಕಿಲ್ಲ, ನ್ಯಾಚುರಲಾಗಿ ಹೇಗೆ ಇರುತ್ತೋ ಅದೇ ಥರ ನಾನು ಜ್ಯೂಸ್ ಮಾಡಿದ್ದೀನಿ. ಈಗ ಆಂಪನ್ನ ರೆಡಿ ಇದೆ. ಈ ಮಿಕ್ಸ್ಚರ್ ಇದೆಲ್ಲ ನೋಡಿ, ಒಂದು ಬಾಟ್ಲಲ್ಲಿ ಈ ರೀತಿ ಒಂದು ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ಬೋದು, ಅಥವಾ ಒಂದು ಟಿಫನ್ ಬಾಕ್ಸಿಗಾದರೂ ಹಾಕಿ ತೆಗೆದಿಡ್ಬೋದು. ಬೇಕಾದಾಗ
ನೀರು ಮಿಕ್ಸ್ ಮಾಡಿಕೊಂಡು ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ನೋಡಿ, ಈ ರೀತಿ ನಾನೊಂದು ಗಾಜಿನ ಬಾಟ್ಲಿಗೆ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಬೇಕಾದಾಗ ಜ್ಯೂಸ್ ಮಾಡ್ಕೋಬೋದು. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.